ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನಾವೆಲ್ಲ ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮಂದು ಲಗೇಜ್ ನೋಡಿ ಹೇಗಿದೆ. ಬಸ್ಸಲ್ಲಿ ಕೂತ್ವಿ, ತುಂಬ ರಶ್ ಇತ್ತು, ಶೆಕೆಯಲ್ಲಿ ಕೂರೋಕ್ಕಾಗ್ತಿಲ್ಲ. ಬಸ್ಸು ಹೊರಡೋ ತನಕ ಅಂತೂ ಸಮಾಧಾನನಿಲ್ಲ. ಕೊನೆಗೂ ಬಸ್ಸು ಹೊರಟೇ ಬಿಡ್ತು. ಮಂಗಳೂರಿಂದ ನಾವು ಬೆಳ್ತಂಗಡಿಗೆ ಬಂದಾಗ ನಮ್ಮನ್ನು ಪಿಕಪ್ ಮಾಡೋದಕ್ಕೆ ನನ್ನ ಚಿಕ್ಕಪ್ಪ ಕಾರಲ್ಲಿ ಬಂದಿದ್ದರು. ಅವ್ರ ಜೊತೆ ಮಾತಾಡಿಕೊಂಡು ಕಾರಲ್ಲಿ ಬಂದ್ವಿ. ಈ ಅಂಗಡಿ ನನ್ನ ಅಪ್ಪಂದು ಸಣ್ಣ ಸ್ಟೋರ್. ಈ ಸ್ಕೂಲ್ ಹೇಳಲೇಬೇಕು, ನಾನು ಕಲ್ತಿರುವಂಥ ಪ್ರೈಮರಿ ಸ್ಕೂಲ್. 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ನಾನು ಇಲ್ಲೇ ಓದಿರೋದು. ಇವನ ಹೆಸರು ಗುಂಡ ಅಂತ. ಇವನಿಗೆ ನಾವು ಬಂದಿರೋದು ತುಂಬ ಖುಷಿಯಾಗಿದೆ. ನೋಡಿ ಹೇಗೆ ಮಾಡ್ತಿದ್ದಾನೆ. ನಾವು ಹೋಗೋದನ್ನೇ ಕಾಯ್ತಾ ಇದ್ರು. ಅಮ್ಮ ವೆಲ್ಕಮ್ ಮಾಡೋಕ್ಕೆ ಬಂದರು. ಅತ್ತಿಗೆ ಮತ್ತು ತಂಗಿ ಒಳಗಡೆ ಕೆಲಸ ಮಾಡ್ತಾ ಇದ್ರು. ನೋಡಿ ಅಲ್ಲಿಂದಾನೆ ತಂಗಿ ಹಾಯ್ ಮಾಡ್ತಾ ಇದ್ದಾಳೆ. ನನ್ನ ಮಾವ ಮತ್ತು ನನ್ನ ಸೊಸೆನೂ ಕೂಡ ಬಂದಿದ್ರು. ಅಪ್ಪ ಮಗುನ ಮಾತಾಡಿಸ್ತಾ ಇದ್ದಾರೆ. ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಅಂದೆ. ಯಾಕೆ ಅಂತ ಗೊತ್ತಾ? ನಮ್ಮ ಮನೇಲಿ ಇವತ್ತು ವರ್ಷದ ಕಾಲದಿ ಅಂದರೆ ದೈವಕ್ಕೆ ಅಗಿಲ್ ಕೊಡೋದು. ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತು, ಅದಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್ ಅವರ ಊರಿಗೆ ಹೋಗ್ತಾ ಇದ್ದೀವಿ. ನಾವು ಇರೋದು ಮಂಗಳೂರಲ್ಲಿ. ಇವಾಗ ಪೂಜೆ ಆಗ್ತಾ ಇರೋದು ನನ್ನ ತಂದೆ ಮನೇಲಿ. ನೋಡಿ ನನ್ನ ಭಾವನೂ ಸಿಕ್ಕಿದ್ರು. ಒಟ್ಟಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು, ನನ್ನ ಅತ್ತೆ, ನನ್ನ ಭಾವ ಎಲ್ಲರೂ ಅಲ್ಲಿಂದ ಹೊರಟ್ವಿ. ನಾವು ಬರೋ ಅಷ್ಟೊತ್ತಿಗೆ ಎಲ್ಲನೂ ಪ್ರಿಪೇರ್ ಮಾಡ್ತಾ ಇದ್ರು. ಮನೇಲಿ ಎಲ್ಲರೂ ಸೇರಿದಾಗ ಏನೋ ಒಂಥರ ಖುಷಿ ಅಲ್ಲ. ಎಲ್ಲರೂ ಹರಟೆ ಹೊಡ್ಕೊಂಡು ಜಾಲಿ ಮಾಡ್ಕೊಂಡಿದ್ವಿ. ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಅಪ್ಪ ಹೂವಿನ ಅಲಂಕಾರ ಮಾಡಿದ್ರು. ಅಗಿಲ ಸೇವೆಗೆ ಅಣ್ಣನು ಸಹಾಯ ಮಾಡ್ತಿದ್ದ ಅಪ್ಪನ ಜೊತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಕೂತಿದ್ವಿ. ಅಪ್ಪ ಮಾತ್ರ ಕೊನೆಯದಾಗಿ ಊಟ ಮಾಡ್ತಿದ್ರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಫಂಕ್ಷನ್ ಎಲ್ಲ ಮುಗ್ದ್ಮೇಲೆ ಆಸ್ ಯೂಶುವಲ್ ಪಾತ್ರೆ ಎಲ್ಲ ತೊಳೆದ್ವಿ. ಇದು ನನ್ನ ಸಣ್ಣ ಮಿನಿ ಬ್ಲಾಗ್ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.